ನಮಸ್ಕಾರ ನನ್ನ ಮಿತ್ರವೃಂದದ ಸ್ನೇಹಿತರಿಗೆ. ನನ್ನ ವಿಡಿಯೋಗಳೇ ಹೀಗಪ್ಪ, ಹೆಚ್ಚಿನ ಆಡಂಬರ ಇರೋದಿಲ್ಲ, ಸಹಜವಾಗಿ ಸಿದ್ಧವಾಗಿ ಇರ್ತದೆ. ನನ್ನ ವಿಡಿಯೋ ಮಾಡೋದಕ್ಕೆ ನನ್ನ ಪ್ರಿಪ್ರೇಷನ್ ಮಾನಸಿಕವಾಗಿರುತ್ತೆ ಹೊರತು ನನ್ನ ವಸ್ತ್ರಧಾರಣೆಯಲ್ಲೋ ಅಥವಾ ಸಮಯದ ಆಚರಣೆಯಲ್ಲೋ ಇರೋದಿಲ್ಲ. ಯಾಕೆಂದರೆ ನಾನು ಸ್ವತಃ ಖುದ್ದಾಗಿ ಮಾಡ್ತಾ ಇರತಕ್ಕಂಥ ವಿಡಿಯೋಗಳಿಗೆ ನಾನು ಆ್ಯಡ್-ಆನ್ಸ್ಗಳನ್ನು ಜಾಸ್ತಿ ಹಾಕೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ಸಹಜವಾಗಿ ಪ್ರಾಕೃತಿಕವಾಗಿ ವಿಶೇಷವಾಗಿ ಏನು ಹೇಳಬೇಕು ಅನ್ನೋದನ್ನು ಹಾಗೆ ಸಹಜ ಸಿದ್ಧವಾಗಿ ಕೊಡ್ತಕ್ಕಂತಹ ಒಂದು ಭಾವನೆ ನನ್ನಲ್ಲಿದ್ದಾಗ ಈ ಆ್ಯಡ್-ಆನ್ಸ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ನನ್ನವರೆಗೂ ಸರಿ ಅಂಥ ದಿನ ಬಂದಾಗ ಹಾಗೂ ಕೊಡೋಣ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್, ವಿಲ್ ಸಿ. ಈ ಒಂದು ತುಣುಕು ಅಥವಾ ಈ ಒಂದು ಚಿತ್ರಣದ ತುಣುಕು, ವಿಡಿಯೋ ತುಣುಕನ್ನು ನಿಮಗೆ ಕೊಡೋ ಮೊದಲು ಯಾವ ವಿಷಯವನ್ನು ನಿಮ್ಮ ಹತ್ರ ಕೊಡಬೇಕು, ಏನು ಹೇಳಬೇಕು ಅನ್ನೋದನ್ನು ಬಹಳಷ್ಟು ಮಟ್ಟಿಗೆ ತಯಾರಿ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡೇ ನಿಮ್ಮ ಮುಂದೆ ಬರ್ತೇನೆ. ಆದಾಗ್ಯೂ ಕೂಡ ಅದರಲ್ಲಿ ಎಲ್ಲೋ ಕೆಲವೊಮ್ಮೆ ಹಗ್ಗ ಜಗ್ಗಾಟ ಆಗುತ್ತೆ. ಯಾಕೆಂದರೆ ನಾನು ಪ್ರಿಪೇರ್ಡಾಗಿ ಸಬ್ಜೆಕ್ಟನ್ನು ಬರೆದಿಟ್ಕೊಂಡು ಪ್ರಾರಂಭ ಮಾಡೋದಿಲ್ಲ, ಮಾನಸಿಕವಾಗಿ ಪ್ರಿಪೇರ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾ ಇರ್ತೇನೆ. ಸೊ ದಟ್ ಇವತ್ತಿನ ವಿಷಯ ಏನು ಅಂತಂದರೆ, ಹೀಗೆ ಯಾಕೆ ಅನ್ನಿಸ್ತೋ ನನಗೆ ಗೊತ್ತಿಲ್ಲ, ಆದರೆ ಒಮ್ಮೊಮ್ಮೆ ನನಗೆ ಹೀಗೆ ಕೂಡ ಅನಿಸುತ್ತೆ. ನಾನು ಪ್ರಯಾಣದಲ್ಲಿರಬೇಕಾದ್ರೆ ನಿಮಗೆಲ್ರಿಗೂ ಗೊತ್ತು, ನಾನು ಆಗಾಗ್ಗೆ ಟ್ರಾವೆಲ್ ಮಾಡ್ತಾ ಇರ್ತೇನೆ, ಸಂಚಾರ ನನಗೆ ಭಾಳ ಇಷ್ಟ ಕೂಡ. ಯಾಕೆ ಅಂತಂದರೆ ನಾನು ಈ ಹೊರಗಡೆ ಹೋದಾಗ ಪ್ರಯಾಣದಲ್ಲಿ ಹಲವಾರು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಪ್ರಯಾಣವಾಗಿರೋದಿಲ್ಲ. ಐ ಜಸ್ಟ್ ವೆರಿ ಇಂಟ್ರೆಸ್ಟೆಡ್ ಟು ಲರ್ನ್ ದ ಥಿಂಗ್ಸ್. ಯಾವುದೋ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿ ಆಗ್ತಕ್ಕಂತಹ ಆ ಇನ್ ಬಿಟ್ವೀನ್ ಟೈಮಲ್ಲಿ ಪ್ರಯಾಣದಲ್ಲಿ ಆಗ್ತಕ್ಕಂಥ ಹಲವಾರು ಅನುಭವಗಳನ್ನು ಮನಸ್ಸಿನಲ್ಲೇ ನಾನು ಒಂದಷ್ಟು ತೂಕವನ್ನು ಹಾಕ್ತಕ್ಕಂಥದ್ದು, ಮಾಪನವನ್ನು ಮಾಡ್ತಕ್ಕಂಥದ್ದು ಅದು ಸಹಜ. ಯಾಕೆ ಅಂತಂದರೆ ಆ್ಯಸ್ ಎ ಸೈಕಾಲಜಿ ಒಬ್ಬ ವಿದ್ಯಾರ್ಥಿಯಾಗಿ ಈ ಮಾನಸಿಕ ಸ್ಥಿತಿಗತಿಗಳನ್ನು ಒಬ್ಬ ವಿದ್ಯಾರ್ಥಿ ಅಂತ ಅನಿಸ್ಕೊಂಡಾಗ ಅದು ಹೇಗಿರುತ್ತೆ ಅಂತ ತಿಳ್ಕೋಬೇಕಾದಂತಹ ಕುತೂಹಲ ಇರೋದರಲ್ಲಿ ತಪ್ಪೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿರೋದಲ್ಲ, ಅದು ನಿಜ ಕೂಡ. ಅದೊಂದು ಸಬ್ಜೆಕ್ಟ್ ಆಗಿಬಿಟ್ಟಾಗ ಅದನ್ನು ಗ್ಯಾದರ್ ಮಾಡ್ತಾನೆ ಇರ್ತೀವಿ. ಆ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತಕ್ಕಂತಹ ಒಂದು ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥದ್ದು. ಸೊ ಹಾಗೆ ಹೋಗ್ತಾ ಇರಬೇಕಾದ್ರೆ ದಾರಿನಲ್ಲಿ ಇವತ್ತು ನಾನು ಇಶಾ ಫೌಂಡೇಶನ್ಗೆ ಒಂದು ಬುಕ್ಕಿಂಗ್ ಬರುತ್ತೆ. ದಾರಿನಲ್ಲಿ ಒಬ್ಬರು ಈ ಫಿಶ್ದು ಬೋಲು ಸೇಲ್ ಮಾಡೋದಕ್ಕೆ ಅಂತ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸಡನ್ನಾಗಿ ನೋಡಿ, ಏನೇನೋ ನೋಡ್ತೇವೆ ದಾರಿನಲ್ಲಿ ಹೋಗಬೇಕಾದ್ರೆ, ಭಾಳಷ್ಟು ಹೋರ್ಡಿಂಗ್ಸು, ಬೋರ್ಡಿಂಗ್ಸು, ಆಮೇಲೆ ಮತ್ತೆ ಇನ್ನೂ ಹಲವಾರು ಗಿಡಗಳು, ಮರಗಳು, ಅನಂತರದಲ್ಲಿ ತಿನ್ನಬೇಕು ಅನಿಸಿದ್ರೆ ಹೋಟೆಲನ್ನ ನೋಡ್ತೇವೆ, ನೀರನ್ನು ನೋಡ್ತೇವೆ, ಮತ್ತಷ್ಟು ಅಂಗಡಿಗಳಿರ್ತದೆ, ಇನ್ನೇನೋ ಒಂದು ನೋಡ್ತೇವೆ. ದಾರಿ ಮಧ್ಯದಲ್ಲಿ ಯಾರೋ ಅಡ್ಡ ಬರ್ತದೆ, ನಾಯಿ ಅಡ್ಡ ಬರ್ತದೆ, ಏನೇನೋ ನಡೀತಾ ಇರ್ತದೆ. ನಮ್ಮ ಒಂದು ರೀಚ್ ಆಗ್ತಕ್ಕಂಥದ್ದು, ಡೆಸ್ಟಿನಿ ರೀಚ್ ಆಗೋವರೆಗೂ ಆ ಇನ್ ಬಿಟ್ವೀನ್ ಟೈಮಲ್ಲಿ ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥವ್ರು ಅವರೇನೋ ಅವರ ವಿಷಯಗಳನ್ನು ಮಾತಾಡ್ತಾ ಇರ್ತಾರೆ. ಬಟ್ ಯಾವುದಕ್ಕೂ ಕೂಡ ನಾವು ಏನು ಹೇಳ್ತೇವೆ, ಕಾನ್ಸಂಟ್ರೇಷನನ್ನು ಕಳ್ಕೊಳ್ಳದೆ ನಾವು ನಮ್ಮ ಡೆಸ್ಟಿನಿಯನ್ನು ರೀಚ್ ಆಗೋದ್ರ ಕಡೆನೇ ನಮ್ಮ ಫೋಕಸ್ ಇರುತ್ತೆ. ಹೀಗಿರಬೇಕಾದ್ರೆ ನಾನು ನೋಡಿದ್ದು ಅದೇ, ಆ ಫಿಶ್ ಬೋಲ್ ಇಟ್ಕೊಂಡು ಹೋಗ್ತಿದ್ರೆ ನಾನು ಅಂದ್ಕೊಂಡೆ, ಯಾರೋ ಒಬ್ಬರು ಅದನ್ನು ತೊಗೊಳ್ಳದೆ ತೊಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗೆ ಯಾಕೆ ಅದನ್ನು ನೋಡಬೇಕು ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಅವರು ಹೀಗೆ ಇಟ್ಕೊಂಡು ಹೋಗ್ತಾ ಇದ್ದರೆ, he is actually for selling, he is traveling on the highway. ನಾನು ಆ ಡೈವರ್ಷನ್ ತೊಗೊಳ್ಳೋ ಟೈಮ್ನಲ್ಲಿ ನಾನು ಅದನ್ನು ನೋಡಿದೆ. ಬಟ್ ಓಕೆ, ಯಾಕೆ ಅದು ಜ್ಞಾಪಕ ಬಂತು ಅನ್ನೋದು ಬೇರೆ ವಿಷಯ. ಯಾಕಂದರೆ ನನ್ನ ಮನೆಯಲ್ಲಿ ನಾನೊಂದು ಫಿಶನ್ನು ಸಾಕಿರೋದ್ರಿಂದ ಮೇ ಬಿ ಅದರ ಜ್ಞಾಪಕದಲ್ಲಿ ನಾನೇನಾದರೂ ಆ ಒಂದನ್ನು ನೋಡಿ ಹಾಗೇನಾದರೂ ಥಿಂಕ್ ಮಾಡೋದನ್ನೋ, ಐ ಡೋಂಟ್ ನೋ ಅಬೌಟ್ ದಟ್, ಮೇ ಬಿ ಚಾನ್ಸಸ್ ಆರ್ ದೇ.
ಸೊ ಹಾಗೆ ಅದನ್ನು ನೋಡಿದಾಗ ನನಗೇನು ಬೇಕೋ ಅದು ಆ ಹೈವೇನಲ್ಲಿ ಆ ಥಾಟ್ ರಿಲೇಟೆಡ್ ಸಿಕ್ತು ಅಂತ ಅಂದಾಗ ನನಗನ್ನಿಸ್ತು, ವೈ ಐ ಡಿಡೆಂಟ್ ಗೆಟ್ ಎಕ್ಸ್ಪೀರಿಯನ್ಸ್ ಇನ್ ದ ಶಾಪ್ಸ್ ಆರ್ ಸಮಥಿಂಗ್ ದೇ ಆರ್ ಕ್ಯಾರಿಯಿಂಗ್ ಅಂತಕ್ಕಂಥದ್ದು. ಟ್ರಾವೆಲಲ್ಲಿ ಹೋಗ್ತಾ ಇರಬೇಕಾದ್ರೆ ಏನು ಬೇಕು, ಹೊಟ್ಟೆಗೆ ಹಸುವಾದರೆ ಫುಡ್ ಸಿಗುತ್ತೆ, ನಮ್ಮ ಬಟ್ಟೆಗಳು ಬೇಕಾ ಬಟ್ಟೆಗಳು ಸಿಗುತ್ತೆ, ಎವ್ರಿಥಿಂಗ್ ಈಸ್ ದೇರ್. ನಮಗೆ ಬೇಕು ಅನ್ನೋ ವೈ ವಿ ಆರ್ ನಾಟ್ ಕ್ಯಾಚಿಂಗ್ ದ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು. ಅನುಭವವನ್ನು ನಾವು ಯಾಕೆ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ. ಮೇ ಬಿ ಅದನ್ನು ಸೇಲ್ಗೆ ಇಟ್ಟಿಲ್ಲ ಅಂತ ಎಲ್ಲ ಜನ ದೇ ಆರ್ ನಾಟ್ ಪ್ರಾಕ್ಟಿಕಲಿ ಥಿಂಕಿಂಗ್ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ದುಡ್ಡಿಗಿಟ್ಟರೆ ಮಾತ್ರನೇ ಎಕ್ಸ್ಪೀರಿಯನ್ಸನ್ನು, ಅಂದರೆ ಇರ್ತಕ್ಕಂಥವ್ರಿಗೆಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಆ ಒಂದು ಥಾಟನ್ನು ಇಟ್ಕೊಂಡು ನಾನೇನು ಮಾಡಿದೆ, ಒಂದು ಕಡಲೆಕಾಯಿಯನ್ನು ಬೇಯಿಸಿ ಮಾರ್ತಾ ಇರ್ತಕ್ಕಂಥವ್ರ ಹತ್ರ, ಅಂದರೆ ಅವರು ಇಳಿದು ಹೋದಾಗ ಅವರು ಏನಂತೀವಿ, ಇಶಾ ಫೌಂಡೇಶನ್ ರೀಚ್ ಆದಾಗ ದೇ ವಿಲ್ ಗೋ ಇನ್ಸೈಡ್ ದ ಟೆಂಪಲ್. ಬಟ್ ನಾನು ಹೋಗೋದಿಲ್ಲ, ಎಲ್ಲ ಟೈಮಲ್ಲೂ ಹೋಗೋದಕ್ಕೆ ಆಗೋದು ಇಲ್ಲ. ಐ ನೀಡ್ ಸಮ್ ರೆಸ್ಟ್. ಅಥವಾ ಟ್ರಾವೆಲ್ ಮಾಡಿರ್ತೀವಿ, ಏನೋ ಒಂದು ಹಸುವಾಗ್ತಿರ್ಬೋದು, ಮತ್ತಿನ್ನೇನೋ ರೆಸ್ಟ್ ಬೇಕು ಅನಿಸ್ಬೋದು. ಆ ಟೈಮಲ್ಲಿ ಹೋದೆ, ನಾನು ಅದನ್ನೇ ನೋಡ್ಕೊಳ್ತಾ ಅಲ್ಲೆಲ್ಲ ಒಂದಷ್ಟು ಹಲವಾರು ಅಂಗಡಿಗಳು, ಅದನ್ನು ಹೀಗೆ ನೋಡ್ತಾ ನಾನು ಇಲ್ಲಿ ಏನು ಎಕ್ಸ್ಪೀರಿಯನ್ಸನ್ನು ಪಡ್ಕೋಬೋದು ಅನ್ನೋ ಥಾಟ್ ನನ್ನಲ್ಲಿ ಬಂತು. ಎಕ್ಸ್ಪೀರಿಯನ್ಸನ್ನು, ಅನುಭವವನ್ನು ನಾನು ಹೇಗೆ ಆ ಒಂದು ಸ್ಥಳದಲ್ಲಿ ಅಥವಾ ಟ್ರಾವೆಲ್ನಲ್ಲಿ ಯಾವ ಅನುಭವವನ್ನು ಪಡ್ಕೊಳ್ಬೋದು ಅಂತ. ಬಟ್ ನನಗೆ ಅನುಭವ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ನಾನು ಅನುಭವದ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಅಂದರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡೋದಕ್ಕಾದರೂ ಹೇಗೆ ಸಾಧ್ಯ? ಹೀಗೊಂದು ಪ್ರಶ್ನೆ. ಆ ನಂತರದಲ್ಲಿ ಹಾಗೇ ಆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಹಾಗೇ ವಾಕ್ ಮಾಡಿಕೊಂಡು ಬಂದರೆ ಶಾಪ್ಸನ್ನೆಲ್ಲ ನೋಡ್ತಿದ್ದೆ. ಸೊ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಹಾಗೇ ಸ್ವಲ್ಪ ಹೋದೆ. ಒಂದು ಸ್ವಲ್ಪ ತಿನ್ನಬೇಕು, ಹಸುವಾಗಿತ್ತು ಟ್ರಾವೆಲ್ ಟೈಮಲ್ಲಿ. ಐ ಟೇಕನ್ ಲಿಟ್ಲ್ ಬಿಟ್ ಆಫ್ ಸ್ನ್ಯಾಕ್ಸ್ ಥರ ಒಂದು ಸ್ವಲ್ಪ ತೊಗೊಂಡು ಟೀ ಕುಡಿದು, ಇದಕ್ಕೆ ಸ್ವಲ್ಪ ಕೆಲಸ ಕೊಡ್ತಾನೆ ಇರ್ತೀನಿ ನಾನು. ಸೊ ಈ ಅನುಭವ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಇದನ್ನು ಯಾವ ರೀತಿ ನಾನು ಫೀಲ್ ಆಗಲಿ. ಕಡಲೆಬೀಜವನ್ನು ನೋಡಿದೆ, ಕಡಲೆಕಾಯಿ ನೋಡಿದೆ, ಇದರಿಂದ ನಾನು ಏನು ಎಕ್ಸ್ಪೀರಿಯನ್ಸ್ ತೊಗೊಳೋದಕ್ಕೆ ಸಾಧ್ಯ ಅನ್ನಿಸ್ತು. ಅಲ್ಲಿಂದ ಹಾಗೆ ಮುಂದೆ ಬಂದೆ. ಅಲ್ಲಿ ಕಬ್ಬಿನ ಹಾಲನ್ನು ಮಾರ್ತಾಯಿದ್ರು. ಆ ಮೆಷಿನ್ ಸ್ಟಾರ್ಟ್ ಮಾಡೋದು ನೋಡಿದೆ. ಅದನ್ನು ಕಬ್ಬನ್ನು ಒಳಗಡೆ ಜಲ್ಲೆಯನ್ನು ಇಕ್ಕಳಿಸಿ ಆಮೇಲೆ ನಿಂಬೆ ಹಣ್ಣಿಟ್ಟು ಎಗೇನ್ ದೇ ಸೆಂಟ್ ದಟ್ ಆ್ಯಂಡ್ ಟೇಕನ್ ದಟ್ ಶುಗರ್ ಕ್ಯಾನ್ ಜ್ಯೂಸ್. ಅದನ್ನು ಕುಡಿದೆ ಬಿಸಿಲೊತ್ತಲ್ಲಿ. ಐ ಫೆಲ್ಟ್ ಲಿಟ್ಲ್ ಬಿಟ್ ಓಕೆ, ನನಗೇನೋ ಒಂದು ಕಂಫರ್ಟ್ ಸಿಕ್ತು ಬಾಡಿಗೆ. ಮತ್ತೇನು ಬೇಕು, ಹಾಗೆ ಬಂದೆ, ಮತ್ತೆ ವಾಕ್ ಮಾಡಿಕೊಂಡು ಬಂದೆ. ಒಂದು ಒಳ್ಳೆ ಮರ ಇತ್ತು, ಅದ್ರ ಮೇಲೆ ಒಬ್ಬರು ಹೀಗೆ ಎಲ್ ಶೇಪಲ್ಲಿ ಒಂದು ಚಪ್ಪಡಿ ಹಾಕಿದ್ರು ಕೂತ್ಕೊಳ್ಳೋದಕ್ಕೆ ಅಂತ. ಒಬ್ಬರು ಹೀಗೆ ಮಲಗಿದ್ರು. ನನಗೆ ಮಲ್ಕೋಬೇಕು ಅಂತ ಅನ್ನಿಸ್ಲಿಲ್ಲ, ಯಾಕೆಂದರೆ ಅಷ್ಟು ಕಂಫರ್ಟ್ ಇರಲಿಲ್ಲ, ಅದು ಬರೀ ಕೂತ್ಕೊಳ್ಳೋದಕ್ಕಿದ್ದಂಥ ಜಾಗ. ಕಾಲುಗಳೆಲ್ಲ ಟ್ರಾವೆಲ್ ಟೈಮ್ ನೋವ್ತಿತ್ತಲ್ವ, ಯಾಕೆ ಕಾಲು ಚಾಚ್ಕೊಂಡು ಆ ಮರದ ಕೆಳಗಡೆ. ವೈ ಐ ಡಿಡೆಂಟ್ ಫೀಲ್ ದಟ್ ಎಕ್ಸ್ಪೀರಿಯನ್ಸ್. ಅದೇ ಅನುಭವ. ಯಾಕೆ ಆ ಮರದ ಕೆಳಗಡೆ ಒಳ್ಳೆ ಗಾಳಿಯನ್ನು ನಾನು ಯಾಕೆ ಫೀಲ್ ಆಗಬಾರ್ದು? ಕೂತ್ಕೊಂಡೆ. ಒಂದು 20 ಮಿನಿಟ್ಸು, ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಆಮೇಲೆ ಇಮ್ಮಿಡಿಯೇಟ್ ಎವ್ರಿ ಒನ್ ಈಸ್ ಸ್ಟಾರ್ಟೆಡ್ ಟು ಮೂವ್ ಆನ್. ಆ ಧೂಳಿಗೆ ಮಣ್ಣೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಕ್ಷಿ ಸ್ಟಾರ್ಟ್ ಆಗೋಯ್ತು. ನನಗೆ ಸೀನ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 2-3 ರಿಪೀಟೆಡಾಗಿ ಬರೋ. ಸೀದಾ ಒಳಗಡೆ ಹೋಗಿ ಹೋಟ್ಲಲ್ಲಿ ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡು ಮೊಬೈಲ್ ಸ್ವಲ್ಪ ಹೊತ್ತು ಹೀಗೆ ಏನೇನಿದೆ ನೋಡ್ತಾ ಇದ್ದೆ. ಸೊ ನನಗೆ ಒಟ್ಟಿನಲ್ಲಿ ಟೈಮ್ ಪಾಸ್ ಆಗಬೇಕು ಅವ್ರು ಬರೋವರೆಗೂ. ಏನೆಲ್ಲ ಮಾಡ್ಬೋದು ಅಲ್ಲೇ ನೋಡಿದೆ. ಒಂದು ಸ್ವಲ್ಪ ನೀರು ಕುಡಿಬೇಕು ಅನ್ನಿಸ್ತು. ಐ ಟೇಕನ್ ಸಮ್ ಟೈಮ್ ಫಾರ್ ರೆಸ್ಟ್ ರೂಮ್. ಅದು ರೆಸ್ಟ್ ರೂಮ್ ಅಲ್ಲಪ್ಪ, ವಾಶ್ರೂಮ್ಗೆ ಹೋಗಿದ್ದೆ. ಸೊ ವಾಶ್ರೂಮ್ಗೆ ಹೋಗಿ ಬಂದೆ. ಸ್ವಲ್ಪ ಹೊತ್ತು ಹಾಗೇ ಥಿಂಕ್ ಮಾಡ್ತಿದ್ದೆ. ಏನೇನೋ ಒಂದು ಸಬ್ಜೆಕ್ಟ್ ಏನೋ ಸಿಗುತ್ತೆ ಅಂತ ನೋಡ್ತಿದ್ದೆ. ಒಂದಷ್ಟು ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡೆ. ಆವಾಗ ನನ್ನ ಮನಸ್ಸಿನಲ್ಲಿ ಹೀಗೆ ಅನ್ನಿಸ್ತು, ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋದನ್ನು ನಾನು ಹಾಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ. ಬಟ್ ಆದರೆ ಅದನ್ನು ಒಂದು ಉದಾಹರಣೆಯಲ್ಲಿ ಯಾಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಹಾಲಾಗೇ ನೋಡ್ತಾ ಇರ್ತಕ್ಕಂಥ ನಾವು ಅದನ್ನು ಮೊಸರಾಗಿ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಒಂದು ರಾತ್ರಿಯ ಸಮಯ ತಗೊಳುತ್ತೆ. ಒಂದು ರಾತ್ರಿಯ ಸಮಯ. ಇನ್ನೂ ಅದನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಅದು ಒಂದು ರಾತ್ರಿ ಅಲ್ಲ,
ಆ ಸರ್ಟೆನ್ ಟೈಮ್ ಬೇಕು ಅಂತ ಹೇಳ್ತಾರೆ. ಇಟ್ ಈಸ್ ರಿಲೇಟೆಡ್ ಟು ಹೀಟ್. ಅದಕ್ಕೆ ಬೇಕಾದಂಥ ಒಂದು ಟೆಂಪ್ರೇಚರ್ ಕ್ರಿಯೇಟ್ ಆಗಬೇಕು. ಅದರಲ್ಲಿ ಆ ಹಾಲಿಗೆ ಹಾಕಿರ್ತಕ್ಕಂಥ ಹೆಪ್ಪಿನ ಮೊಸರು ಇದೆಯಲ್ಲ, ಅದು ಎವಾಬ್ರೇಟ್ ಆಗಿ ಸ್ಪ್ರೆಡ್ ಆಗಿ ಆ ಹಾಲನ್ನು ಅದು ಕನ್ವರ್ಟ್ ಮಾಡ್ತಾ ಹೋಗಬೇಕು ಮೊಸರಾಗಿ. ಸೊ ಅದಕ್ಕೆ ಒಂದು ರಾತ್ರಿ ಬೇಕಾಗಿಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆದರೆ ಅಷ್ಟೇ ಸಮಯ ಸಾಕು, ಆ ನಿರ್ಮಾಣ ಆಗ್ತಕ್ಕಂಥ ಸಮಯ ಸಾಕು. ಬಟ್ ನಮ್ಮ ಕ್ಯಾಲ್ಕ್ಯುಲೇಷನ್ ಹೇಗಿರುತ್ತಪ್ಪ ಅಂತಂದರೆ, ಒಂದು ಫುಲ್ ನೈಟ್ ತೊಗೊಳ್ತೇವೆ. ಆ ನೈಟಲ್ಲಿ ಏನಾದರೂ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಲಿಲ್ಲ ಅಂದರೆ, ಪ್ರಾಕೃತಿಕವಾಗಿ ಅದಕ್ಕೆ ಬೇಕಾದಂತಹ ಟೆಂಪ್ರೇಚರ್ ಕ್ರಿಯೇಟ್ ಆಗಲಿಲ್ಲ ಅಂದರೆ, ಅದು 1.5 ದಿನ ಆದರೂ ಹಾಲಾಗೇ ಇರುತ್ತೆ. ಮೊಸರದ್ದು ಬೇಕಾಗಿರ್ತಕ್ಕಂತಹ ಅಲ್ಲೇ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ನಿಧಾನ ಆಗುತ್ತೆ. ಆಗ ಅದು ಒಂದು ರಾತ್ರಿ ಆಗೋದಿಲ್ಲ. ಇದು ವಿಜ್ಞಾನ. ಇದರಲ್ಲಿ ಸಮಯ ಸೇರುತ್ತೆ. ಇದು ಅನುಭವ. ನೋಡಿ, ಒಂದು ಹಾಲು ಮೊಸರಾಗೋದಕ್ಕೆ ಒಂದು ರಾತ್ರಿ ಸಾಕು ಅಂತಕ್ಕಂಥವ್ರು ಅಷ್ಟನ್ನೇ ನೋಡ್ತಕ್ಕಂಥದ್ದು, ಅಷ್ಟೇ ಸಾಕು ಅಂದ್ಕೊಳ್ತಕ್ಕಂಥದ್ದು, ಇಟ್ ಈಸ್ ಒನ್ ಎಕ್ಸ್ಪೀರಿಯನ್ಸ್. ದಟ್ ಗ್ರೂಪ್ ಆಫ್ ಪೀಪಲ್, ಆ ಸರ್ಟೆನ್ ಪೀಪಲ್ ಏನು ಮಾಡ್ತಾರೆ, ಒಂದು ರಾತ್ರಿ ಹಾಕ್ಬಿಡಮ್ಮ, ಹೆಪ್ಪು ಹಾಕಿದ್ರೆ ರಾತ್ರಿಗೆಲ್ಲ ಆಗೋಗುತ್ತೆ, ಬೆಳಗ್ಗೆಗೆ ಮೊಸರಾಗ್ಬಿಡುತ್ತೆ ಅಂತ. ಅದನ್ನು ಇನ್ನೂ ಡೀಟೇಲ್ಡಾಗಿ ತಿಳ್ಕೊಂಡವ್ರು ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ 8 ಗಂಟೆಗೆ ನೋಡ್ತಾರೆ, ಅಥವಾ 7 o'clock 8 o'clock ನೋಡ್ತಾರೆ, ಹುಳಿಯಾಗಿದೆ, ಮೊಸರಾಗಿದೆ ಅಂತಕ್ಕಂಥದ್ದು. ಸೊ ದೇ ವಿಲ್ ಪುಟ್ ಸಮ್ ಟೈಮ್ ಫಾರ್ ದಟ್. 7 ಗಂಟೆ 8 ಗಂಟೆಗೆ ಚೆಕ್ ಮಾಡ್ತಾರೆ. ಅದನ್ನು ಈಗ ಅಂದರೆ ಅದು ಗಡ್ಡೆ ಥರ ಆಗಿತ್ತು ಅಂದರೆ ಎಸ್, ಮೊಸರು ಆಗಿದೆ ಅಂತ. ಅದು ಹುಳಿ ಬರ್ತಕ್ಕಂಥದ್ದು ಬೇರೆ ಸಮಯಕ್ಕೆ. ನೋಡಿ ಹೇಗಿದೆ ಮೊಸರು. 8 ಗಂಟೆಗೆ ಮೊಸರು ಆಗಿದೆ, ಇಟ್ ಈಸ್ ಟೇಸ್ಟಿ. 12 ಗಂಟೆಗೆ ನೋಡ್ತಾರೆ, ಅದಾಗಲೂ ಅದರ ರುಚಿಯನ್ನು ಇನ್ನಷ್ಟು ಇಂಪ್ರೂವೈಸ್ಡ್ ಮಾಡ್ಕೊಂಡಿರುತ್ತೆ. ಯಾವ ಸಾಯಂಕಾಲನೋ, ಬೇಸಿಗೆ ಕಾಲದಲ್ಲಿ ಅದು ಸಾಯಂಕಾಲ ಆಯಿತು ಅಂತಂದರೆ ಯು ಕಾಂಟ್ ಪುಟ್ ಆನ್ ಯುವರ್ ಟಂಗ್. ಆದರೆ ಅದು ಹುಳಿ ಆಗ್ಬಿಟ್ಟಿರ್ತದೆ. ಅದನ್ನು ಹಾಗೆ 2 or 3 days ಮುಚ್ಚಿಟ್ರಿ ಅಂತಂದರೆ ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಅದನ್ನು ಬೇರೆಯ ವಿಧಾನ. ಇದಕ್ಕೆ ವೈಜ್ಞಾನಿಕತೆ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ. ಹಾಲನ್ನು ನಾವು ಮೊಸರಾಗಿ ಸ್ವೀಕಾರ ಮಾಡ್ತೇವೆ. 3 ದಿನ 4 ದಿನ ಅಥವಾ 2 ದಿನ ಆದಮೇಲೋ, ಅಥವಾ ಹುಳಿ ಬಂದು ಅದು ಬೇರೆಯ ಸ್ವರೂಪಕ್ಕೆ ಹೋದಾಗ, ಬೇರೆಯ ಸ್ವರೂಪಕ್ಕೆ ಅದು ಬದಲಾದಾಗ ಅದನ್ನು ನಾವು ಸ್ವೀಕಾರ ಮಾಡಲ್ಲ. ಅದು ನಮ್ಮ ಹೊಟ್ಟೆಗೆ ಹೋಗೋದಿಲ್ಲ, ನಾಲಿಗೆವರೆಗೂ ಬರೋದಿಲ್ಲ. ಇದು ಹಾಲು ಮೊಸರಿನ ಅನುಭವ. ಆನಂತರದಲ್ಲಿ ಒಂದು ಸಣ್ಣ ಮರದ ಬೀಜ, ಅದನ್ನು ತೆಗೆದುಕೊಂಡು ಹೋಗಿ ಒಬ್ಬ ರೈತ ಜಸ್ಟ್ ಪುಟಿಂಗ್ ಇನ್ ದ ಸಾಯಿಲ್, ಅದನ್ನು ಬೆಳೆಸೋದಕ್ಕೋಸ್ಕರ ಆ ಸೀಡನ್ನು ಒಳಗಡೆ ಇಟ್ಟು ಮುಚ್ಚಿಟ್ಟು, ಅದಕ್ಕೇನು ಬೇಕೋ ಅದಕ್ಕೆ ಆರೈಕೆ ಮಾಡೋದಕ್ಕೆ ಮಣ್ಣು ಎಷ್ಟು ಆಳ ಇರಬೇಕು, ಎಲ್ಲದಕ್ಕೂ ಕೂಡ ವೈಜ್ಞಾನಿಕತೆ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆ ಅನ್ನೋದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಯಾವುದೋ ಒಂದು 2 ಅಡಿ 3 ಅಡಿ ಒಳಗಡೆ ಬೀಜ ಇಟ್ಟರೆ ಅದು ಮೊಳಕೆ ಬರಲ್ಲ. ಅದು ಎಗೇನ್ ಇಟ್ಸ್ ಎ ಸೈನ್ಸ್. ಅಲ್ಲಿ ಕೂಡ ವಿಜ್ಞಾನ ಕೆಲಸ ಮಾಡುತ್ತೆ. ಅದಕ್ಕೆ ಆದಂತಹ ಪೂರಕವಾದ ಮಣ್ಣಿರಬೇಕು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಕೇಳಿದ್ದೀವಲ್ವ, ಹತ್ತಿ ಬೆಳಿಬೇಕು ಅಂತಂದರೆ ಅದು ಏನದು ಹತ್ತಿ ಬೆಳಿಬೇಕು ಅಂತಂದರೆ ಕಪ್ಪು ಮಣ್ಣಿರಬೇಕು. ಹಾಗೆ ಒಂದೊಂದು ಬೆಳೆಗೆ ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಮಣ್ಣಿರಬೇಕು ಅಂತಕ್ಕಂಥದ್ದು. ಸೊ ಹಾಗೆ ಈ ರೈತ ಏನು ಮಾಡ್ತಾರೆ, ಆ ಮಣ್ಣನ್ನು ಹಾಕಿ ಮುಚ್ಚಿಡ್ತಾರೆ. ಅಲ್ಲಿಗೆ ಒಬ್ಬ ಸಣ್ಣ ಬಾಲಕ ಬರ್ತಾನೆ. ಆ ಬಾಲಕ ಬಂದವನು ಆ ತಾತನನ್ನು ಅಥವಾ ಆ ರೈತರನ್ನು ಕೇಳ್ತಾರೆ, ಏನು ಮಾಡಿದ್ರಿ ನೀವು ಒಳಗಡೆ ಅಂತ. ನಾನೊಂದು ಬೀಜವನ್ನು ಇಟ್ಟಿದ್ದೇನೆ ಅಂತ. ಅದು ಇಟ್ಟಾಗಿದೆ. ಇಟ್ ಟೇಕ್ಸ್ ಟೈಮ್. ಅದು ಆ ಬೀಜ ಮೊಳಕೆಯಾಗಿ ಅದು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಇಟ್ ಟೇಕ್ಸ್ ಟೈಮ್. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಮೇ ಬಿ 1 day, ಮೇ ಬಿ 2 days, 3 days, ಡಿಪೆಂಡ್ ಅಪಾನ್ ಅಲ್ಲಿನ ಮತ್ತೆ ಅಗೇನ್
ಎನ್ವಿರಾನ್ಮೆಂಟಲ್ ಬೇಸಾಗಿ ಇಟ್ಕೊಂಡಾಗ ಇವರು ಎಲ್ಲಿ ಇಟ್ಟರು ವಾಟೆಯನ್ನು ಅಥವಾ ಬೀಜವನ್ನು ಎಷ್ಟು ಅಡಿಯಲ್ಲಿಟ್ಟರು, ಅದರ ಮೇಲೆ ಯಾವ ಸಾಯಿಲ್ ಹಾಕಿದ್ದಾರೆ, ಅದಕ್ಕೆ ವಾಟರ್ ಹೆಂಗಿದೆ, ಸನ್ಲೈಟ್ ಯಾವ ವಿಧಾನದಲ್ಲಿ ಬಂದು ಬೀಳ್ತಾ ಇದೆ, ಇದೆಲ್ಲ ಆದಮೇಲೆ ಬರ್ತಕ್ಕಂತಹ ಮೊಳಕೆ ಆಗಲೇ ಅದು ಹೇಳಲ್ಲ ಇದು ನಾನು ಇದೇ ಗಿಡ ಅಂತ. ಯಾಕೆಂದರೆ 1 or 2 ಡೇಸಲ್ಲಿ ನಿಮ್ಗೆ ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಅದರ ನಿಜ ಸ್ವರೂಪ ಓಪನ್ ಆದಾಗ, ಅಂದರೆ ಆ ಎಲೆಯ ಮಾರ್ಕ್ಸ್ ಅಥವಾ ಡಿಸೈನ್ ನಾವು ನೋಡಿದಾಗ, ಓ ಇದಿದೇ ಗಿಡ ಅಥವಾ ಇದಿದೇ ಸಸಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ತೆಂಗಿನ ಮೊಟ್ಟೆ ಇಟ್ಟಿದ್ರೆ ಅದು ಬರೋದಕ್ಕೆ ಅಗೇನ್ ಅದರ ಎಲೆ ಬಂದಾಗ. ಬಟ್ ಇನ್ನೂ ಕೆಲವು ಸಸಿಗಳು ಇನ್ನೂ ಟೆರಿಫಿಕ್ ಅವು. ಅದು ಒಂದೇ ಥರ ಇರುತ್ತೆ, ಎಲೆಗಳೆಲ್ಲ ಒಂದೇ ಥರ ಇರುತ್ತೆ. ಅದರದ್ದು ಫಲ ಅಂತಕ್ಕಂಥದ್ದು ಫ್ರೂಟ್ ಅದು ಸಿಗೋದಕ್ಕೆ ಕಾಯಬೇಕಾಗತ್ತೆ. ನಾನೊಂದು ಡಿಸೈನ್ಡ್ ಪ್ಲ್ಯಾಂಟ್ಸ್ ನೋಡಿದ್ದೀನಿ, ಅಡಿಕೆಗೆ ಸಂಬಂಧಪಟ್ಟಂಥದ್ದು. ಈ ಅಡಿಕೆಗೆ ಸಂಬಂಧಪಟ್ಟಂಥ ಒಂದು ಸಸಿ ಇದೆ, ಅದನ್ನು ಈ ಕೆಲವು ಕಡೆ ಡಿಸೈನ್ಗೆ ಇಟ್ಟಿರ್ತಾರೆ, ಪ್ಲ್ಯಾಂಟ್ಸನ್ನು ನಾಟಿರ್ತಾರೆ. ಅದು ಫಲವೇ ಕೊಡೋದಿಲ್ಲ, ನೋಡೋದಕ್ಕೆ ಅಡಿಕೆ ಮರ ಥರನೇ ಇರುತ್ತೆ. ಆ ಥರ ಕನ್ಫ್ಯೂಸ್ ಮಾಡ್ತಕ್ಕಂತಹ ಬಹಳಷ್ಟು ಸಸಿಗಳಿದೆ. ಚಿಕ್ಕದವನಿದ್ದಾಗ ತುಳಸಿ ಗಿಡದಲ್ಲಿ ಹಲವಾರು ವಿಧವಾದ ತುಳಸಿಗಳು. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಇದೆಲ್ಲ ಅಪ್ಪ ಅಂತಂತಂದರೆ, ನಾವು ಯಾವುದೇ ವಿಚಾರವನ್ನಾದರೂ ಕೂಡ ವಿತೌಟ್ ಪ್ರೂವನ್ ಯಾವುದನ್ನು ಕೂಡ ನಾವು ಈ ಚಿಕ್ಕ ಮಕ್ಕಳಿದ್ದಾಗ ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ಕೆಲವೊಂದು ಸಲ ನಿಮಗೆಲ್ಲ ಗೊತ್ತಿರಲಿ, ಅದಕ್ಕೂ ಬೇಕು ಅಂದರೆ ಉದಾಹರಣೆಯನ್ನು ಕೊಡ್ತೇನೆ. ನೋಡಿದ್ದು ಕೂಡ ಸುಳ್ಳಾಗ್ತಕ್ಕಂತಹ ಸನ್ನಿವೇಶಗಳಿರುತ್ತೆ. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ, ಎಲ್ಲವನ್ನು ಕೂಡ ತಾಳ್ಮೆಯಿಂದ ಗ್ರಹಿಸಿದಾಗ ಮಾತ್ರ ಏನಾಗುತ್ತೆ, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಸ್ನೇಹಿತರೆ, ನಿಮಗೆಲ್ಲ ಒಂದು ವಿಷಯ ಗೊತ್ತಿರಲಿ, ನಿಜದ ಪದದ ಬಳಕೆಯೇ ಬೇರೆ, ಸತ್ಯದ ಪದದ ಬಳಕೆಯೇ ಬೇರೆ. ನಿಜ ಬೇರೆ, ಸತ್ಯ ಬೇರೆ. ಆ ಎರಡೂ ಪದಗಳನ್ನು ಬಳಸ್ತಕ್ಕಂತಹ ವಿಧಾನವೇ ಬೇರೆ. ಸೊ ಈ ಅನುಭವ ನಿಜವನ್ನು ಹೇಳಿಸುತ್ತೆ, ಸತ್ಯವನ್ನು ಹೇಳಿಸುತ್ತೆ. ಸತ್ಯವನ್ನು ಸುಳ್ಳು ಅಂತ ಹೇಳಿದ್ರೂ ಕೂಡ ಆ ಸುಳ್ಳು ಮುಂದಿನ ದಿನ ಅದರ ಸತ್ಯಾಸತ್ಯತೆಯನ್ನು ಹೊರಗಡೆ ಇಡುತ್ತೆ. ಬಟ್ ಈ ನಿಜ ಇದೆ ನೋಡಿ, ಇದು ಒಂದು ರೀತಿ ಅಡ್ಡಗೋಡೆಯ ಮೇಲೆ ಇಟ್ಟಂತಹ ದೀಪ ಇದ್ದಂಥ ನಿಜ ಅಂತಕ್ಕಂಥದ್ದು. ಈಗ ಏನು ಹೇಳ್ತಾರಲ್ಲ, ಮೌಖಿಕವಾಗಿ ಹರಡ್ತಕ್ಕಂತಹ ಒಂದು ಸಾಂಕ್ರಾಮಿಕ ಅದು. ಅದರಲ್ಲಿ ಸತ್ಯದ ಪ್ರಮಾಣವೂ ಇರುತ್ತೆ, ಅದಕ್ಕೆ ಬೇಡದ್ದು ಇನ್ನು ಬೇಕಾದರೂ ಹಾಕ್ಕೊಂಡು ಇದು ಮಾಡ್ಬೋದು. ಬಟ್ ರಿಯಲ್ ಟ್ರೂತ್ ನಾವು ಬಾಲ್ಯದಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು, ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡ್ಬಂದು, ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ. ದಿಸ್ ಈಸ್ ಟ್ರೂತ್. ಅದಕ್ಕೆ ಪ್ರಮಾಣಗಳನ್ನು ಹೇಳ್ತಕ್ಕಂಥದ್ದಕ್ಕೂ ಕೂಡ ವಿಭಾಗಗಳನ್ನು ಮಾಡಿರ್ತಕ್ಕಂಥದ್ದು. ವಿಭಾಗಗಳು ನಿಮ್ಗಿಷ್ಟೇ ಸಿಂಪಲ್ ಹೇಳ್ತೇನೆ. ಹಾಲನ್ನು ತೋರಿಸ್ಬಿಟ್ಟು, ಹಾಲು ಒಂದು ಪ್ಯಾಕೆಟ್ ತೋರಿಸ್ಬಿಟ್ಟು, ಇದರಲ್ಲಿ ಹಾಲಿದೆ ಅದೆಷ್ಟು ಸತ್ಯ ಅಲ್ವಾ, ಹಾಲಷ್ಟೇ ಇದೆ ಅಂತಕ್ಕಂಥದ್ದು ಸತ್ಯನಾ? ಹಾಗಿದ್ದರೆ ಇದೇ ವಿಭಾಗ ವಿಜ್ಞಾನ ಹೀಗೇ ಹೋಗುತ್ತೆ. ಹಾಲಾಗಿ ನೋಡಿದ್ರೆ ಹಾಲಾಗೇ ಕಾಣಿಸುತ್ತೆ, ಅದು ಹಾಲೇ ಸತ್ಯ. ಅದನ್ನು ಕಾಯಿಸಿದ್ರೆ ಕೆನೆ ಎಲ್ಲಿಂದ ಬಂತು? ಅದು ಹಾಲಲ್ಲ, ಅದರಲ್ಲಿ ಕೆನೆ ಇದೆ ಅನ್ನೋದನ್ನು ಯಾವಾಗ ಹೇಳಬೇಕು, ಯಾರಿಗೆ ಹೇಳಬೇಕು ಅನ್ನೋದೇ ಮತ್ತು ವಿಜ್ಞಾನ. ಅಂದರೆ ಯಾವ ವಿಷಯವನ್ನು ನಾವು ಯಾರಿಗೆ ಹೇಗೆ ಹೇಳ್ತೇವೆ, ಅದನ್ನು ಹೇಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಲು ಕೆನೆ ನೋಡಿದ್ರಿ, ಅದಕ್ಕೆ ಹೆಪ್ಪು ಹಾಕಿದಾಗ ಆಗ್ತಕ್ಕಂಥದ್ದು ನೋಡಿ. ಹಾಲಿಗೆ ಹೆಪ್ಪು ಹಾಕಿದ್ರೆ ಮೊಸರಾಗುತ್ತೆ. ಹಾಲನ್ನು ತೋರಿಸಿ ಬರೀ ಇದು ಹಾಲೇನಪ್ಪ ಅಂತಕ್ಕಂಥವ್ರಿಗೆ ಅದು ಹಾಲೇ. ಇಲ್ಲಿ ಅನುಭವ ಮೊಸರು ಕೂಡ ಆಗುತ್ತೆ ಅಂತ ಹೇಳುತ್ತೆ. ಅದನ್ನು ನಿಧಾನಕ್ಕೆ 2 ದಿನ ಬಿಟ್ಟು ಮೊಸರನ್ನು ಹಾಗೆ ಸ್ವಲ್ಪ ಸಮಯ ಕೊಟ್ಟು ಅದನ್ನು ಕಡಿದ್ರೆ ಬೆಣ್ಣೆ ಸಿಗುತ್ತೆ ನೋಡಿ. ಎಷ್ಟು ಹಾಲು, ಎಷ್ಟು ಕೆನೆ, ಎಷ್ಟು ಮೊಸರು, ಎಷ್ಟು ಬೆಣ್ಣೆ
ಎಷ್ಟು ತುಪ್ಪ, ಎಷ್ಟು ಹಾಲಿಗೆ ಅಷ್ಟು ತುಪ್ಪ ಸಿಗೋದಿಲ್ಲ. ಎಷ್ಟು ಹಾಲಿಗೆ ಅಷ್ಟು ತುಪ್ಪ ಸಿಗೋದಿಲ್ಲ. ಎಷ್ಟು ಹಾಲಿಗೆ ಅಷ್ಟು ಕೆನೆ ಸಿಗೋದಿಲ್ಲ. ಎಷ್ಟು ಹಾಲಿಗೆ ಅಷ್ಟು ಕೆನೆ ಸಿಗೋದಿಲ್ಲ. ಎಷ್ಟು ಹಾಲಿಗೆ ಅಷ್ಟೇ ಮೊಸರು ಸಿಗೋದಿಲ್ಲ. ತೂಕ ಮಾಡ್ಕೊಂಡು ನೋಡ್ಕೊಳ್ಳಿ. ಪರಿವರ್ತನೆ ಆಗುತ್ತೆ, ಎಲ್ಲವೂ ಕೂಡ ಬದಲಾಗುತ್ತೆ, ವ್ಯತ್ಯಾಸಗಳಾಗುತ್ತೆ, ಮಾರ್ಪಾಡುಗಳಾಗುತ್ತೆ. ಇದು ವಿದ್ಯೆ. ಅದನ್ನು ಹೇಳ್ತಕ್ಕಂತಹ ವಿಧಾನ ಅನುಭವ. ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ, ಬೇರೆ ಬೇರೆ ವಿಧಾನಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಆದರೆ ಎಲ್ಲದಕ್ಕೂ ಕೂಡ ಕಾಲಾಯ ತಸ್ಮೈ ನಮಃ ಅಂತ ನಾನು ಹೇಳಿದ್ನಲ್ಲ. ಇಟ್ಟ ಯಾವ ಬೀಜವನ್ನು ಇಟ್ಟೆ ಅಂತಕ್ಕಂಥದ್ದನ್ನು ಅಲ್ಲಿ ಆ ರೈತರು ಹೇಳದೇ ಇದ್ದರೆ ಅದು ಬೆಳೆದು ಫಲವನ್ನು ಕೊಡೋವರೆಗೂ ಕೂಡ ನಾವು ಕಾಯ್ತೀವಲ್ವ. ಆ ಸಮಯದಲ್ಲಿ ಆಗ್ತಕ್ಕಂಥ ಎಷ್ಟು ಬದಲಾವಣೆಗಳು. ನನಗೇನಾಗಬೇಕು ಅಂದ್ಕೊಂಡು ಹೊರಟೋಗ್ಬಿಟ್ರೆ ಅಲ್ಲಿ ಇನ್ನೇನೂ ಇಲ್ಲ. ಅಲ್ಲಿ ಅದು ಅಡಿಕೆ ಬಿಟ್ಟಾಗ ಓಹೋ ಮೋಸ್ಟ್ಲಿ ಇದು ಅಡಿಕೆ. ಇದು ಒಂದು ಉದಾಹರಣೆಯಾಗಿ ನಾನೆಲ್ಲ ಹೇಳಿರ್ತಕ್ಕಂಥದ್ದು. ಅನುಭವ ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಅಂತಂದರೆ ತಳ್ಳೋ ಬಂಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರ ಹೆಸರು ಹೇಳಬೇಕು ಅಂತಂದರೂ ಕೂಡ ನಾನು ಒಂದು ಸಣ್ಣ ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಬಾಲ್ಯದಲ್ಲಿದ್ದಾಗ, ಚಿಕ್ಕ ಹುಡುಗ ಇದ್ದಾಗ, ಐ ಆಮ್ ನಾಟ್ ಎ ಗ್ರೇಟ್ ಕ್ರಿಕೆಟ್ ಪ್ಲೇಯರ್, ಬಟ್ ಸ್ಟಿಲ್ 50 ಓವರ್ ಮ್ಯಾಚ್ ಅಂತಂದರೆ ನನಗೆ 50 ಓವರು, ಆ ಓವರು ಅದು 50 ಓವರಲ್ಲಿ ಟೋಟಲ್ 50 ಓವರ್ಸಲ್ಲಿ 1 ಓವರ್ ಅಂದರೆ ಅದಕ್ಕೆ 6 ಬಾಲ್ಸು, ಬೌಲಿಂಗಲ್ಲಿ ವೈಡು, ವಿಕೆಟ್ ಬೀಳೋದು, ಕ್ಯಾಚ್ ಹಿಡಿಯೋದು, ರನ್ ಓಡೋದು, ಸ್ಟಂಪ್ ಔಟು, ರನ್ ಔಟು, ಇಂಥದ್ದು ಸಣ್ಣ ಸಣ್ಣ ವಿಷಯಗಳು, ಅಂಪೇರಿಂಗು, ಈ ಥರದ್ದೆಲ್ಲ 6, 4 ಇಂಥದ್ದು. ನಾನು ಯಾಕೆ ಇದೆಲ್ಲ ವಿವರಣೆಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಬೇಸಿಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳೋದೇ ಇದ್ದರೂ ಬೇಸಿಕ್ಕಾಗಿ ಗೊತ್ತಿದ್ದರೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ, ಭಾಳ ಚಿಕ್ಕ ವಯಸ್ಸಿನಲ್ಲಿ, ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಬೇಕಾದ್ರೆ ಔಟ್ ಆಗ್ಬಿಟ್ರೆ ಅಯ್ಯೋ ಇದು ಹಿಂಗೆ ಹೊಡೆದಿದ್ರೆ ಹಂಗೆ ಹೊಟ್ಟೋಗ್ಬಿಟ್ರದಲ್ಲ. ಒಬ್ಬ ಒಳ್ಳೆಯ ಪ್ಲೇಯರ್, ಆಟಗಾರರು ಕ್ರಿಕೆಟ್ ಮ್ಯಾಚಲ್ಲಿ ಆಡ್ತಾಯಿದ್ರೆ ಹೌ ಸಿಂಪ್ಲಿ ನಾವು ಎಷ್ಟು ಸಿಂಪಲಾಗಿ ಹೇಳ್ಬಿಡ್ತೀವಿ. ಹಿಂಗೆ ಹೊಡೆಯೋ ಬದಲು ಹಂಗೆ ಹೊಡೆದಿದ್ರೆ ಹೊಟ್ಟೋಗ್ತಿತ್ತಲ್ಲ. ಆ ಕಡೆ ಕಷ್ಟಪಟ್ಟು ಕ್ಯಾಚ್ ಹಿಡಿತಾನೆ, ಬಿಟ್ಟುಬಿಟ್ರೆ ಅವ್ರು ಹಿಡಿದಿದ್ದು ಬಿಟ್ಬಿಡೋದಕ್ಕೆ. ನಮ್ಮ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದಕ್ಕೋಸ್ಕರ ನಾನು ಇದೆಲ್ಲ ಹೇಳ್ತಾ ಇರೋದು. ಓಡ್ತಾರೆ, ರನ್ನಲ್ಲಿ ಓಡ್ತಾ ಇರ್ತಾರೆ, ಬಿದ್ದುಬಿಟ್ರೆ. ಒಂದೊಳ್ಳೆ ಅದ್ಭುತವಾದ ಕ್ರಿಕೆಟ್ ಮ್ಯಾಚು ವಿನ್ ಆಗಬೇಕು, ಪಾಪ ಕಷ್ಟಪಡ್ತಾ ಇರೋದೇ ವಿನ್ ಆಗೋದಕ್ಕೋಸ್ಕರ ಕೊನೆಯವರೆಗೂ ಬಂದಿರ್ತಾರೆ. 1 ಬಾಲು 3 ರನ್ನು, 2 ರನ್ ಓಡಿದ್ದಾರೆ, ಇನ್ನೊಂದು ರನ್ ಓಡಿಲ್ಲ. ಆ ಪಾಪ 1 ರನ್ನು ಓಡದೇ ಇರೋದಕ್ಕೆ ನಾವಿಲ್ಲಿ ಕೂತು ನಾವು ಮಾತನಾಡ್ತಕ್ಕಂಥ ವಿಧಾನ ತುಂಬ ದೊಡ್ಡ ದೊಡ್ಡ ವಿಷಯ ಬೇಡ ರೀ. ಒಬ್ಬ ವಾಟರ್ ಮ್ಯಾನ್ ನೀರು ಬಿಡದೇ ಇದ್ದರೆ, ಒಬ್ಬರು ಕರೆಂಟು ವರ್ಕರ್ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಮಳೆ ಬಂದಿರುತ್ತೆ, ಪ್ರಾಬ್ಲಮ್ ಆಗಿರುತ್ತೆ, ಅವರು ಕಂಪ್ಲೇಂಟ್ ಹೋದ ತಕ್ಷಣ ಇವ್ರ ಕೆಲಸಗಳಾಗ್ಬಿಟ್ಟಿರ್ಬೇಕು ಅಂತ ಹೇಳ್ತಾರೆ. ಐ ಆಮ್ ನಾಟ್ ಸಪೋರ್ಟಿಂಗ್ ಎನಿ ಒನ್. ನಾವಿಷ್ಟು ಯಾವ ರೀತಿ ಥಿಂಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು, ನಮ್ಮ ಅನುಭವಗಳೇ ಹೇಳ್ತಾ ಇರೋದು, ಹೊಸದೇನಿಲ್ಲ. ಅವರು ವರ್ಕ್ ಮಾಡಬೇಕು, ಮಳೆ ಬಂದಿದೆ, ಏನೋ ಟ್ರಾನ್ಸ್ಫಾರ್ಮರು ಪ್ರಾಬ್ಲಮ್ ಆಗಿ ಏನೋ ಒಂದು ಸ್ಪಾರ್ಕ್ ಆಗಿ ಬರಸ್ಟ್ ಆಗಿದೆ, ಅವರು ಬರಬೇಕಲ್ವಾ? ಕ್ಯಾಲ್ಕುಲೇಷನ್ ಇಲ್ವಾ? ಈಗ ಹೇಳಿದ್ರೆ ಅವ್ರು ಹಾಗೆ ಬಂದ್ಬಿಟ್ಟು ಅದೇನೋ ಮಾಯೇನ ಅದು, ಇಟ್ ಈಸ್ ಎ ಅಥವಾ ಬೇರೆ ಇನ್ನೇನೋ ಒಂದು ಪ್ರಾಬ್ಲಮ್, ಸಮಸ್ಯೆ ಇರುತ್ತೆ. ಅಲ್ಲಿರ್ತಕ್ಕಂತಹ ಒಂದು ಪ್ರೊಸೀಜರ್ ಇರುತ್ತೆ. ಅವರು ಎಷ್ಟು ವರ್ಕ್ಗೆ ಅವರು ಹಾಕ್ತಿರ್ತಕ್ಕಂಥ ಪ್ರಿಫರೆನ್ಸ್, ನಾಟ್ ಓನ್ಲಿ ಒಂದು ಕ್ರಿಕೆಟೋ ಅಥವಾ ಇನ್ನೊಂದು ಪ್ಲೇಯಿಂಗೋ ಅಥವಾ ಇನ್ನೊಂದು ಡ್ರೈವಿಂಗೋ ಅಥವಾ ಬೇರೆ ಇನ್ನೇನೋ ಅಲ್ಲ, ಪ್ರತಿಯೊಂದು ಸೆಗ್ಮೆಂಟಲ್ಲೂ ಮನೆಯಲ್ಲಿ ಮಾಡ್ತಕ್ಕಂಥ ತಾಯಿ ಮಾಡ್ತಕ್ಕಂಥ ಅಡುಗೆ, ಹೆಂಡತಿ ಇನ್ನೇನೋ ಒಂದು ಕೆಲಸ ಮಾಡ್ತಿರ್ತಾಳೆ, ಕ್ಲೀನ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಪ್ರೊಸೀಜರೈಸ್ಡ್ ಇರ್ತದೆ, ವಿಧಾನಗಳಿರ್ತದೆ. ಆ ಎಕ್ಸ್ಪೀರಿಯನ್ಸನ್ನು ಅವ್ರು ಹೇಗೆ ತೆಗೀತಾರೆ ಅಂತಕ್ಕಂಥದ್ದನ್ನು ಅನುಭವ ಕೊಡ್ತಕ್ಕಂಥದ್ದು. ಅವ್ರು ಏನು ಮಾಡ್ತಾಯಿದ್ದಾರೆ ಅದು ಅನುಭವ, ಅದನ್ನು ಹೇಗೆ ಮಾಡ್ತಾಯಿದ್ದಾರೆ ಅದು ಅನುಭವ, ಅದು ಹೇಗೆ ಕಲ್ತರು ಅದು ಅನುಭವ. ಅಂದರೆ ಥಿಂಕಿಂಗ್ ಅನ್ನೋದು ಹೀಗೇ ಹೊಟ್ಟೋದ್ರೆ, ಸ್ವಲ್ಪ ಬ್ರಾಡ್ ಥಿಂಕಿಂಗ್ ಮಾಡಿದ್ರೆ, ಅದನ್ನು ನಾವು ಮಾಡೋಂಥ ವಿಧಾನವನ್ನು ನಾವು ಯಾವುದನ್ನು ಅಪ್ಲಿಕೇಬಲ್ ಮಾಡ್ತೀವಿ ಅಂತಕ್ಕಂಥದ್ದು, ಹೌ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದಟ್ ಅಂತಕ್ಕಂಥದ್ದು.
ಇದೆಲ್ಲ ಕೂಡ ಒಂದು ಫಾರ್ಮುಲಾಸ್ ನಿಮ್ಮ ಸೈನ್ಸಲ್ಲಿ ಬರ್ತದೆ, ಮ್ಯಾಥ್ಸಲ್ಲಿ ಬರ್ತದೆ. ಅಂದರೆ ಸೈನ್ಸಲ್ಲಿ ನಾವು ಹೇಳ್ತಕ್ಕಂಥ ವಿಧಾನ ಬೇರೆ, ಮ್ಯಾಥ್ಸಲ್ಲಿ ಹೇಳ್ತಕ್ಕಂಥ ವಿಧಾನವೇ ಬೇರೆ. ಇದಕ್ಕೆ ಅದನ್ನು ಮಿಕ್ಸ್ ಮಾಡು ಅಂತ ಹೇಳ್ತಾರೆ ವಿಜ್ಞಾನದಲ್ಲಾದರೆ. ಇಲ್ಲಿ ಮ್ಯಾಥ್ಸಲ್ಲಾದರೆ ಇದಕ್ಕೆ ಇದನ್ನು ಆ್ಯಡ್ ಮಾಡು, ಮಲ್ಟಿಪ್ಲೈ ಮಾಡು. ಅಲ್ಲಿ ಪ್ಲಸ್ ಅಂತಕ್ಕಂಥದ್ದು ಬರಲ್ಲ, ಪ್ಲಸ್ ಅಂತಕ್ಕಂಥದ್ದು ಬರಲ್ಲ. ಮ್ಯಾಥ್ಸ್ನಲ್ಲೇ ಇಟ್ಟಿರಲ್ವ ಅದನ್ನು ಪ್ಲಸ್ ಅಂತಕ್ಕಂಥದ್ದನ್ನು. ಸೊ ಈ ಅನುಭವವನ್ನು ಅದೇ ವಿಧಾನದಲ್ಲಿ ನಾವು ಗಮನಿಸಿದಾಗ ಮಾತ್ರ ವಿ ವಿಲ್ ಗೆಟ್ ದ ರಿಸಲ್ಟ್ ಅಂತ. ಒಬ್ಬ ಮ್ಯಾಥ್ಸ್ ಟೀಚರ್ ಹತ್ರ ಹೋಗ್ಬಿಟ್ಟು ನಾವು ಯಾವ ಸೈನ್ಸ್ ಬಗ್ಗೆನೋ ಮಾತನಾಡಿದ್ರೆ ಅವ್ರು ಕಲ್ತಿದ್ರೆ ಇಷ್ಟಪಡ್ತಾರೆ, ಅದರ್ವೈಸ್ ದೇ ವೋಂಟ್ ಲೈಕ್ ಇಟ್. ಪುಟ್ಟ ಮಕ್ಕಳ ಹತ್ರ ಮಕ್ಕಳ ಥರ ಇರಬೇಕು ರೀ. ಇನ್ನೂ ಸಿಂಪಲ್ ಮನೆಗೆ ಬಂದ್ಬಿಡೋಣ. ಒಂದು ಪುಟ್ಟ ಮಗು ಇದೆ ಅಂದ್ಕೊಳ್ಳಿ, ಒಂದು 2 ವರ್ಷ 3 ವರ್ಷ 1 ವರ್ಷ 6 ತಿಂಗಳು. ಆ ಮಕ್ಕಳ ಹತ್ರ ನಾವು ಮಕ್ಕಳಾದರೆ ಹೊರತು ಅವ್ರಿಗೆ ನಾವು ಇಷ್ಟ ಆಗೋದಿಲ್ಲ. ಮಕ್ಕಳ ಹತ್ರ ಮಕ್ಕಳಾಗೇ ನಡ್ಕೋಬೇಕು. ತಾಯಿಯ ಮುಂದೆ ನಾವು ಮಕ್ಕಳ ಥರನೇ ಇರಬೇಕು. ತೀರಾ ಚೈಲ್ಡಿಶ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ, ಜವಾಬ್ದಾರಿಯುತವಾಗಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಮಕ್ಕಳ ಮುಂದೆ ಮಕ್ಕಳಾಗಿದ್ದಾಗ ನಾವು ಎಷ್ಟೇ ಚೈಲ್ಡಿಶ್ ಆಗಿದ್ದರೂ ದೇ ವಿಲ್ ಅಕ್ಸೆಪ್ಟ್. ಅವ್ರು ಇನ್ನೂ ಪುಟ್ಟ ಮಕ್ಕಳು, ದೇ ಡೋಂಟ್ ನೋ ದ ಬ್ರಾಡ್ ಥಿಂಕಿಂಗ್ ಏನಲ್ಲ. ಅವ್ರು ಥಿಂಕ್ ಮಾಡ್ತಿದ್ದಾರೆ ಅಂದರೂ ಕೂಡ ನಾವು ಅಷ್ಟು ಪ್ರಾಶಸ್ತ್ಯ ಕೊಡಬೇಕಾಗಿರಲ್ಲ. ಯಾಕೆಂದರೆ ಅವ್ರ ಮಕ್ಕಳು ಒಂದನೇ ಕ್ಲಾಸ್ ಓದೋ ಮಗು ಮಕ್ಕಳುಗಳ ಜೊತೆ ಇದ್ದಾಗ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ ಅನ್ನೋ ಫೀಲಿಂಗಲ್ಲಿದ್ದಾಗ ದೇ ವೋಂಟ್ ಕಮ್ ವಿತ್ ಅಸ್. ನಮ್ಮ ಹತ್ರ ಬರೋಕ್ಕೆ ಭಯಪಡ್ತಾರೆ. ಅವರ ಹಂತಕ್ಕೆ ಹೋದಾಗ ನಮ್ಮ ಮನಸ್ಸು ಕೂಡ ರಿಲ್ಯಾಕ್ಸೇಷನಲ್ಲಿರುತ್ತೆ. ಅದಕ್ಕೆ ಈ ವಯಸ್ಸಾದ ತಾತಂದ್ರುಗಳು ನೋಡಿ, ಮಕ್ಕಳು ಮೊಮ್ಮಕ್ಕಳುಗಳಿದ್ದರೆ ಮೊಮ್ಮಕ್ಕಳ ಜೊತೆ ಆಡ್ಕೊತಾ ಇರ್ತಾರೆ ರೀ. ಪುಟ್ಟದು ಅಡುಗೆ ಸಾಮಾನು ಇಟ್ಕೊಂಡು ತಾತಂದ್ರು ಪುಟ್ಟು ಕುಕ್ಕರು ಅದು ಇಟ್ಕೊಂಡು ಬಾ ಅಕ್ಕಿ ಹಾಕೋ, ತೊಳಿ, ಅನ್ನ ಮಾಡು. ಥಿಂಕ್ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಅವ್ರು ನೋಡಿದ್ರೆ ಇವರು ಮಕ್ಕಳಾಗ್ಬಿಟ್ಟಿದಾರ ಅಂಥ ಸ್ಥಿತಿ ಬಹಳ ಅದ್ಭುತವಾಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಬೇಡದ ಮನಸ್ಥಿತಿ ಇಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಹಾಕುವಂಥ ಸ್ಥಿತಿನೂ ಅಲ್ಲ ಅದು. ನಾವು ಹಾಗೆ ಯಾಕೆ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡೋ ಸ್ಥಿತಿ ಬರಬೇಕಲ್ಲಿ. ಆ ವಯಸ್ಸಾದ್ರೇ ಮಕ್ಕಳ ಜೊತೆ ಮಕ್ಕಳಾಗಿರಬೇಕು ಅನ್ನೋದು ಇಲ್ಲ. ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ತಾಯಿ ಮುಂದೆ ಮಕ್ಕಳು, ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಬಂಧಗಳು ಬಾಂಧವ್ಯಗಳನ್ನು ನಾವು ಯಾಕೆ ಮಾಡಿಕೊಂಡ್ವಿ ಅಂತಕ್ಕಂಥದ್ದು. ಈ ವಿಷಯವನ್ನು ತೆಗೆದುಕೊಂಡ್ರೆ ಮಾತ್ರ ಬಹಳಷ್ಟು ಹಿಂಸೆ ಅನಿಸುತ್ತೆ. ಸರ್ಟನ್ ಟೈಮ್ ನಾನು ಈ ವಿಷಯವನ್ನು ಹೇಳಿದ್ರೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಘಾಸಿ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕಲ್ತಿರ್ತಕ್ಕಂತಹ ಎಜುಕೇಷನ್ ಅಂತಕ್ಕಂಥದ್ದು ನಮ್ಮನ್ನು ಕೂಡ ಎಲ್ಲೋ ಲ್ಯಾಗ್ ಮಾಡಿಬಿಡ್ತಾ ಅಂತ, ಕಾಲೆಳೆದು ಬಿಡ್ತಾ ನಮ್ಮನ್ನು ಅಂತಕ್ಕಂಥದ್ದು. ಅಂದರೆ ದ ಬಿಹೇವಿಯರ್ ವಿತ್ ಪೇರೆಂಟ್ಸ್, ಬಿಹೇವಿಯರ್ ವಿತ್ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಡಾಟರ್ ಎಲ್ಲಿದೆ ಅಂತಕ್ಕಂಥದ್ದು. ಯಾವ ಬಾಂಧವ್ಯಗಳನ್ನು ಯಾಕೆ ಕೊಟ್ಟರು ನಮ್ಮ ಹಿರಿಯರು? ಇವಳು ಮಗಳು ಅಂತಮ್ಮ, ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ, ತಾಯಿ, ಅಕ್ಕ, ತಂಗಿ, ವೈ ಆಲ್ ದೀಸ್ ಇದೆಲ್ಲ ಯಾಕೆ? ಒಂದು ಆನೆಯ ಸಮೂಹವನ್ನು ನೋಡಿ, ಅದು ಒಂದು ಗ್ರೂಪಿಸಮ್ ಇರ್ತದೆ. ಸಿಂಹವನ್ನು ನೋಡಿ, ಅದರದ್ದೇ ಒಂದು ಫ್ಯಾಮಿಲಿ, ಅದ್ರ ಗ್ರೂಪಿಸಮು. ಈಗ ನಾನು ಈ ಡಿಸ್ಕವರಿ ಚಾನಲ್ಲು, ಅನಿಮಲ್ ಪ್ಲಾನೆಟೆಲ್ಲ ನೋಡಬೇಕಾದ್ರೆ ಇರುವೆಗಳು ನೋಡಿ, ಅದರದ್ದೇ ಒಂದು ಗ್ರೂಪು. ಒಂಟಿಯಾಗಿರ್ತಕ್ಕಂಥ ಜೀವಿಗಳು ಯಾವುದಾದ್ರೂ ಇದೆಯಾ ಅಂತಂದರೆ ಇದ್ದಿರಬಹುದೇನೋ. ಈ ಬಾಂಧವ್ಯಗಳು ಯಾವಾಗ, ಯಾಕೆ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ. ಅಪಾರ್ಟ್ ಫ್ರಮ್ ದಟ್, ನಾನು ಬರ್ಡ್ಸನ್ನು ನೋಡ್ತೇನೆ ಸಾಯಂಕಾಲದೊತ್ತು. ಬರ್ಡ್ಸ್ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನೆ ಮತ್ತು ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇದೆಲ್ಲ ನಾವು ಎಲ್ಲೋ ಒಂದು ಕಡೆ, ನಾನು ಈಗ ಆಕಾಶ ನೋಡ್ತಾ ಇದ್ದರೆ ನಮ್ಮಮ್ಮ ಬಂದು ಏನೋ ದಿಕ್ಕುಗಳು ನೋಡ್ತಾ ಕೂತಿದೀಯಾ ಅಂತ. ದೇ ಡೋಂಟ್ ನೋ ಅಬೌಟ್ ದಟ್ ವಾಟ್ ಐ ಆಮ್ ಡೂಯಿಂಗ್. ಆಕಾಶ ನೋಡ್ತಾ ಇದ್ದರೆ ಏನೋ ಕಳ್ಕೊಂಬಿಟ್ಟಿದ್ದಾನೆ ನನ್ನ ಮಗ, ಅವನ ಜೀವನದಲ್ಲಿ ಏನು ಕಳ್ಕೊಂಬಿಟ್ನೋ ಏನೋ ಅರ್ಥ ಆಗ್ತಾ ಇಲ್ಲ ಅಂತ. ಐ ನೆವರ್ ಲಾಸ್ಟ್ ಎನಿಥಿಂಗ್. ಬಟ್ ಕಳ್ಕೊಂಡಿರೋದನ್ನು ನಾನು ಕಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರಂಥ ಮೂರ್ಖತನ ಇನ್ನೊಂದಿಲ್ಲ. ಚಿಕ್ಕವನಿದ್ದಾಗ ಪರ್ಸ್ ಕಳೆದೋಯ್ತು, ಒಂದು ಟ್ರಿಪ್ ಹೋಗಿದ್ದೆ, ಪರ್ಸ್ ಕಳೆದೋಯ್ತು. ಅದು ಸುಳ್ಳು ಹೇಳೋಕ್ಕಾಗುತ್ತಾ ನಾನು ಏನೂ ಕಳ್ಕೊಂಡಿಲ್ಲ ಅಂತ? ಹೋಗಿರೋದು ಹೋಗಿದೆ, ಸಿಗುತ್ತೆ. ಆದರೆ ನಾನು ಅಲ್ಲಿ ಕೂತ್ಕೊಂಡು ಆಕಾಶವನ್ನು ನೋಡ್ತಾ ಇದ್ದಾಗ
ನನ್ನ ಮಗ ಏನು ಹೀಗೆ ನೋಡ್ತಾನೆ ಇದನ್ನು, ಏನು ನೋಡ್ತಿದ್ದಾನೆ ಅವ್ರಿಗೆ ಗೊತ್ತಿಲ್ಲ. ಆ ಸಮಯಕ್ಕೆ ಹಕ್ಕಿಗಳು ಬರುತ್ತೆ, ಕೊಕ್ಕರೆಗಳು ಅಥವಾ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್, ಅದು ಗ್ರೂಪಾಗಿ ಬರುತ್ತೆ. ಗ್ರೂಪಾಗಿ ಬಂದಾಗ ಒಂದು ಬರ್ಡ್ ಆ ಕಡೆ ದೂರದಲ್ಲಿರುತ್ತೆ. ಹ್ಯಾವ್ ಯು ಎವರ್ ಫೇಸ್ಡ್ ದಿಸ್ ಆರ್ ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ದಿಸ್? ಯಾರಾದರೂ ನೋಡಿದರೆ ರಿಯಲಿ ಗುಡ್ ಆ್ಯಕ್ಚುಲಿ ದ್ಯಾಟ್. ಅದು ದೂರದಲ್ಲಿರುತ್ತೆ ಒಂದು ಹಕ್ಕಿ, ಫಸ್ಟಿಗೆ ಗ್ರೂಪ್ ಹಕ್ಕಿಗಳು ಹೋಗ್ತಾ ಇರುತ್ತೆ, ಆ ಒಂದು ಇದ್ರ ಜೊತೆ ಬೆರೆಯಲ್ಲ. ಸ್ವಲ್ಪ ಟ್ರಾವೆಲ್ ಆದಮೇಲೆ ಐ ಡೋಂಟ್ ನೋ ವೈ ಇಟ್ ವಿಲ್ ಡೂ ಲೈಕ್ ದಿಸ್, ನನಗೆ ಗೊತ್ತಿರಲಿಲ್ಲ. ಒಂದು ಬರ್ಡ್ ಈಚೆಗೆ ಬರುತ್ತೆ, ಎಕ್ಸಾಕ್ಟ್ಲಿ ಅದೇ ಜಾಗಕ್ಕೆ ಹೋಗಿ ಬರ್ಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಏನು ಈ ಪ್ರಕೃತಿಯ ವಿಸ್ಮಯ, ಯಾಕೆ ಈ ಥರ ಪ್ರಶ್ನೆ ಮಾಡಿಕೊಂಡೆ. ಅದರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಬಂತು. ಏನೇನೋ ಹುಡುಕ್ತಾ ಇರಬೇಕಾದ್ರೆ ಇದನ್ನು ಯಾಕೆ ತಿಳ್ಕೋಬಾರ್ದು ಅಂತ ಅದನ್ನು ಕ್ವಶನ್ ಮಾಡಿದಾಗ ಅಲ್ಲಿ ಒಂದು ವಿಡಿಯೋನಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಆ ಆಕಾಶದಲ್ಲಿ ಗಾಳಿಯಲ್ಲಿ ಒತ್ತಡ ಇರ್ತದೆ. ಆ ಒತ್ತಡಕ್ಕೆ ತಕ್ಕಂತೆ ಈ ಹಕ್ಕಿಗಳೇನು ಮಾಡ್ತಾ ಇರುತ್ತೆ ಅಂತಂದರೆ, ಅದು ಹಾರಬೇಕಲ್ವ, ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರೆಷರ್ ಬರಬಾರ್ದು. ಏಕೆಂದರೆ ಅದು ದೂರ ಟ್ರಾವೆಲ್ ಮಾಡುತ್ತೆ. ಸಮ್ಟೈಮ್ಸ್ ನೀವೆಲ್ಲ ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ಫಾರಿನಿಂದ ಬರ್ತದೆ, ವಿದೇಶಗಳಿಂದ ಹಕ್ಕಿಗಳು ಕಂಟಿನ್ಯೂಸ್ ಆಗಿ ಹಾರ್ಕೊಂಬರುತ್ತೆ ಅನ್ನತಕ್ಕಂಥದ್ದನ್ನು ಕೂಡ ಕೇಳಿದ್ದೇನೆ. ಕಂಟಿನ್ಯೂಸ್ ಇನ್ ದ ಸೆನ್ಸ್ ಇಟ್ ಟ್ರಾವೆಲ್ಸ್ 1 ವೀಕ್, 15 ಡೇಸ್, 30 ಡೇಸ್ ಟ್ರಾವೆಲ್ ಮಾಡ್ತಕ್ಕಂಥ ಹಕ್ಕಿಗಳಿದೆ. ಆ ಟ್ರಾವೆಲಲ್ಲಿ ಅದು ಸೇಫ್ ಜಾಗಗಳನ್ನು ಮಾಡ್ಕೊಂಡಿರುತ್ತೆ. ಮತ್ತು ಅದು ಫುಡ್ಗೋಸ್ಕರ ಹೋಗುತ್ತೆ. ಅದು ಮನೆ ಒಂದು ಕಡೆ ಇದ್ದರೆ ಫುಡ್ ಇನ್ನೊಂದು ಕಡೆ ಇರಬೇಕು. ಯಾಕೆಂದರೆ ಅದರ ಜಾಗದಲ್ಲಿ ಅದು ಇರೋದಕ್ಕೆ ಐ ಡೋಂಟ್ ನೋ ವಾಟ್ ಈಸ್ ದೇರ್ ಇದು ಅಂತಕ್ಕಂಥದ್ದು. ಕೆಲವೊಂದು ಸಲ ಸಿಗಲ್ಲ ಅಂತ ಹುಡ್ಕೊಂಡು ಹೋಗುತ್ತೋ ಏನೋ ಗೊತ್ತಿಲ್ಲ. ಹೀಗೆ ಹೋಗಿ ಬರಬೇಕಾದ್ರೆ ಅಥವಾ ಹೋಗಬೇಕಾದ್ರೆ ಆ ಒತ್ತಡವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಹಕ್ಕಿಯ ಮೇಲೆ ಹೆಚ್ಚಿನ ಪ್ರೆಷರ್ ಬಿದ್ದಾಗ ಅದರ ಸೈಗೆಯಿಂದ, ಸನ್ನೆಗಳಿಂದ ಅದು ಈಚೆ ಬಂದಾಗ ಈ ಹಕ್ಕಿ ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಮತ್ತೆ ಇದು ದೂರದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಒಂದೇ ಹಕ್ಕಿ ಬರುತ್ತೆ. ಅಂದರೆ ಅದರ ಡೈರೆಕ್ಷನ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಸಲ ಗಮನಿಸಿ ನೋಡಬೇಕು ಅಂತಕ್ಕಂಥದ್ದು. ಎಷ್ಟು ಅದ್ಭುತ ಅದರದ್ದು. ಅದಕ್ಕೆ ಯಾರು ಹೇಳಿಕೊಟ್ರು? ಒಟ್ಟಿಗೆ ಹಾರ್ತಾ ಇದೆಯಲ್ಲ, ಇದು ಹೋಗಲ್ಲ ಒಂದು ಕಡೆ ಜಾಗ ಮಾಡ್ಕೊಂಡು ಹಾರ್ಬೋದಲ್ವ. ಅದು ಹಾರಬೇಕಾದ್ರೆ ಅದರದ್ದು ಡಯಾಗ್ರಾಮ್ ನೋಡ್ಕೊಂಡು ಹೋಗಬೇಕು. ಅದು ಇನ್ನೂ ಅದ್ಭುತವಾಗಿರುತ್ತೆ. ಅದೊಂಥರ ಶೇಪ್ ಇರುತ್ತೆ, ಬ್ಯಾಲೆನ್ಸ್ಡ್. ಆ ಹಕ್ಕಿ ಒಂದು ರೆಕ್ಕೆ ಒಂದಕ್ಕೆ ತಗಲಲ್ಲ, ಒಂದಕ್ಕೊಂದು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದಕ್ಕೆ ಸ್ಟ್ರೆಸ್ ಆದರೆ ಹೊರಗಡೆ ಬರುತ್ತೆ, ಆ ಜವಾಬ್ದಾರಿಯನ್ನು ಇನ್ನೊಂದು ಹಕ್ಕಿ ತೊಗೊಳುತ್ತೆ. ಹೌ ಗ್ರೇಟ್ ರೀ! ಇದನ್ನೆಲ್ಲ ನಾವು ಯಾಕೆ ನೋಡ್ತಿಲ್ಲ? ಅದರಿಂದ ಏನು ಕಲ್ತ್ಕೊಳ್ಳೋದಿದೆ ಅಂತಂದರೆ, ಆ ಸ್ಟ್ರೆಸ್ ಲೆವೆಲನ್ನು ಹೇಗೆ ಡಿಕ್ರೀಸ್ ಮಾಡ್ಕೋಬೇಕು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಅಷ್ಟು ಸಿಂಪಲ್ಲಾಗಿ ಅದು ಕೊಡ್ತಾ ಇದೆ, ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಿದೆ. ಇರುವೆಗಳನ್ನು ನೋಡ್ತೇವೆ, ಎಷ್ಟು ಅದ್ಭುತವಾಗಿ ಒಂದರಿಂದ ಅದು ಮಾತಾಡಿಕೊಂಡು ಅದರ ಭಾಷೆ ನಮಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಏನೋ ಗೈಡೆನ್ಸ್ ಕೊಟ್ಕೊಂಡಂತೂ ಹೋಗುತ್ತೆ. ಅಲ್ಲಿದೆ ಫುಡ್ಡು ಅನ್ನೋದು ಏನೋ ಗೊತ್ತಿಲ್ಲ ನಮಗೆ. ಅದರ ಶಬ್ದಗಳು, ಅದರ ಸೈಗೆಗಳು, ಆ ಮುಂದೆ ಇರ್ತಕ್ಕಂಥ ಮುಳ್ಳು, ಇಟ್ಸ್ ಸಮಥಿಂಗ್ ಸೇಸ್ ಟು ಅದರ್ ಆ್ಯಂಟ್. ಇಷ್ಟು ಅದ್ಭುತ ಅಲ್ವಾ? ಹಕ್ಕಿಗಳನ್ನು ನೋಡಿದ್ವಿ, ಇರುವೆಗಳನ್ನು ನೋಡಿದ್ವಿ. ಈ ಯಾವುದೇ ಒಂದು ಜೀವ ಇರತಕ್ಕಂತಹ ಜೀವಿಗಳು, ನಾವು ಅದರ ಹಾರ್ಮ್ನೆಸ್ಗಳನ್ನು ಗುರುತಿಸೋದಕ್ಕಿಂತ ಅದರಲ್ಲಿರ್ತಕ್ಕಂತಹ ಒಳ್ಳೆಯ ವಿಷಯಗಳನ್ನು ಆಧರಿಸಿದಾಗ ವಿ ಲರ್ನ್ ಎ ಲಾಟ್ಸ್ ಆಫ್ ಥಿಂಗ್ಸ್ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಇದನ್ನೆಲ್ಲ ಒಂದು ಉದಾಹರಣೆಯ ರೂಪದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸ್ನೇಹಿತರೆ, ನನ್ನ ಎಲ್ಲ ಮಿತ್ರ ವೃಂದದ ಸ್ನೇಹಿತರು ಅಂದಾಗ ಅದರಲ್ಲಿ ಸ್ನೇಹಿತರೂ ಇದ್ದಾರೆ, ಸ್ನೇಹಿತೆಯರೂ ಇದ್ದಾರೆ, ಬಂಧುಗಳೂ ಇದ್ದಾರೆ, ಬಾಂಧವ್ಯದವರು ಇದ್ದಾರೆ. ಲಾಟ್ಸ್ ಆಫ್ ಪೀಪಲ್ ಹೂ ಆರ್ ಆಲ್ ವಾಚಿಂಗ್ ISTA. ನಿಮ್ಮೆಲ್ಲರಿಗೋಸ್ಕರ ಹೊಸ ವಿಷಯಗಳು ಅದನ್ನು ಎಷ್ಟು ಸಿಂಪ್ಲಿಫೈ ಆಗಿ ಕೊಡ್ಬೋದು ಅಂತ. ಆಮೇಲೆ ಇನ್ನೆಷ್ಟು ಹಲವಾರು ವಿಷಯಗಳು, ಇನ್ನೂ ಸ್ವಲ್ಪ ಗಾಂಭೀರ್ಯವಾದ ವಿಚಾರಗಳನ್ನು ಮುಂದಿನ ದಿನ ತರಬೇಕು ಅಂತಿದ್ದೇನೆ. ಅದನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ನನ್ನ ಎಲ್ಲ ವಿಡಿಯೋಗಳು ಕೂಡ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅನುಕೂಲ ಆಗಲಿ, ಒಂದಷ್ಟು ವಿಷಯಗಳು ನಿಮ್ಮ ಮನಸ್ಸಿಗೆ ಉಲ್ಲಾಸವಾಗಲಿ, ಅದನ್ನೆಲ್ಲ ನೋಡಿ ಚೈತನ್ಯ ಉಂಟಾಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದ ಇನ್ನೇನು ಹೇಳ್ಬೋದು, ಉದ್ದೇಶಪೂರ್ವಕವಾಗಿ ಯಾವುದೇ ವಿಡಿಯೋವನ್ನು ನಾನು ಮಾಡ್ತಾಯಿಲ್ಲ.
If you have any objection with that, kindly directly contact my number. I have already given in a lots of places. Is there anything wrong? I will make it right, or else we'll discuss about that. I am very very clear. ನಾನು ಚರ್ಚೆಗೆ ಮಾತ್ರ ಸಿದ್ಧ. ಚರ್ಚೆಯಲ್ಲಿ ಏನು ಔಟ್ಕಮ್ ಬರುತ್ತೆ, ಐ ಅಕ್ಸೆಪ್ಟ್ ದಟ್. ಮಿಸ್ಟೇಕ್ಸ್ ಇರುತ್ತೆ, ಮಾನವ ಸಹಜ, ತಪ್ಪುಗಳು ನಡೀತಕ್ಕಂಥದ್ದು. ಆದರೆ ಅದಕ್ಕೂ ಕೂಡ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ನಾನು ಆ ಲಿಮಿಟೇಷನ್ನಲ್ಲಿ ಇರ್ತಕ್ಕಂಥವನು. ಕೀಪ್ ಆನ್ ವಾಚಿಂಗ್. ಮಿತ್ರವೃಂದ, ಸ್ನೇಹಿತರೆ, ಮತ್ತೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶುಭರಾತ್ರಿ. ಕ್ಷಮಿಸಿ, 12 ಆಗಿದೆ. ನಾನು ಇನ್ನು ಮಲ್ಕೊಂಡು ಐ ವಿಲ್ ಪ್ರಿಪೇರ್ ಫಾರ್ ಟುಮಾರೋ. ಕೀಪ್ ಆನ್ ವಾಚಿಂಗ್.